ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ವೀಡಿಯೋಗೆ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿನ್ನೆ ವ್ಲಾಗ್ ಮಾಡಿರೋಂಥ ಮೋಟಿವೇಶನಲ್ ಸ್ಪೀಚು ಇವತ್ತು ಸದಾ ಅದೇ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗು. ಸೊ ಯಾವುದ್ರ ಬಗ್ಗೆ ಅಂದರೆ ನಂಬಿಕೆ. ಸೊ ನಂಬಿಕೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಉಳಿಸ್ಕೋಬೇಕು, ಹೇಗೆ ನಾವು ಒಬ್ಬರ ಮೇಲೆ ನಂಬಿಕೆ ಇಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮೀ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಂಬಿಕೆ ಯಾರ ಮೇಲೆ ನಾವು ನಂಬಿಕೆ ಇಡಬೇಕು, ಯಾರ ಮೇಲೆ ನಂಬಿಕೆ ಉಳಿಸ್ಕೋಬೇಕು, ನಾವು ಯಾರ ಹತ್ರ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕೆಲವರು ಲವರ್ಸ್ಗಳಲ್ಲೂ ನಂಬಿಕೆ ಉಳಿಸ್ಕೋತಾರೆ, ಒಬ್ರೊಬ್ರು ಕಳ್ಕೋತಾರೆ. ಆಮೇಲೆ ಇವಾಗ ನಡೀತಿರೋ ಸಿಚುವೇಶನ್ಗಳಲ್ಲೂ ಕೂಡ ನೋಡಿದ್ರೆ ನಾವು ಮೋಸ ಮಾಡಿರೋರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ನಂಬಿಕೆ ದ್ರೋಹ ಮಾಡ್ತಾರೆ, ನಂಬಿಕೆ ಕಳ್ಕೊಬಿಟ್ರು, ಹಾಗೆ ಹೀಗೆ ಅಂತ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಇವಾಗ ನಾನು ಹೇಳೋದಿಷ್ಟೇ, ಒಬ್ಬರ ಮೇಲೆ ನಂಬಿಕೆ ಇಡಬೇಕಾದ್ರೆ ನಾವು ಥಿಂಕ್ ಮಾಡಬೇಕು ಅಲ್ವಾ. ಇವಾಗ ಸಡನ್ನಾಗಿ ನಮ್ಮ ಪೇರೆಂಟ್ಸ್ ಮೇಲೆ ನಮಗೆ ನಂಬಿಕೆ ಇದೆ, ಅದು ಪೇರೆಂಟ್ಸ್ ಇರೋದ್ರಿಂದ ನಂಬಿಕೆ ಇದೆ. ಸೊ ಅನದರ್ ಪರ್ಸನ್ ಬಂದಾಗ ನಮ್ಮ ಜೀವನದಲ್ಲಿ, ಸೊ ಫ್ರೆಂಡ್ಸ್ಗಳಾಗಲಿ ಯಾವುದೇ ಒಂದು ಸಂಬಂಧದ ವಿಚಾರ ಬಂದಾಗ, ಒಂದು ಸಂಬಂಧದ ಮೇಲೆ ನಾವು ನಂಬಿಕೆ ಇಡಬೇಕಂದ್ರೆ ಫಸ್ಟು ನಾವು ಥಿಂಕ್ ಮಾಡಬೇಕು. ನಂಬಿಕೆ ಇಡೋಕ್ಕಿಂತ ಮುಂಚೆನೇ ನಾವು ಫಸ್ಟು ಥಿಂಕ್ ಮಾಡಬೇಕು. ನಾವು ಅತಿಯಾಗಿ ನಂಬಬೇಕಾ ಇವ್ರನ್ನ, ಅತಿಯಾಗಿ ನಂಬಾರ್ದಾ, ಅಥವಾ ಎಲ್ಲಿಗೆ ಇಡಬೇಕು ಇವ್ರನ್ನ ಅನ್ನೋದು ನಾವು ಫಸ್ಟೇ ಥಿಂಕ್ ಮಾಡಬೇಕು. ನಾವು ಕೆಲವ್ರ ಮೆಂಟಾಲಿಟಿ ಮೇಲೆ ಹೇಳಬೇಕು ಅಂದರೆ, ಅವರು ಥಿಂಕೇ ಮಾಡಲ್ಲ, ಅತಿಯಾಗಿ ನಂಬಿಡ್ತಾರೆ, ಆದರೆ ಅವರು ಕೆಟ್ಟವರಾಗಿರ್ತಾರೆ. ಇಲ್ಲ, ನಾವು ಕೆಟ್ಟವರಾಗಿರ್ತೀವಿ, ನಾವು ಅವ್ರ ಮೇಲೆ ಅತಿಯಾಗಿ ನಂಬಿಟ್ಟಿರ್ತೀವಿ. ಸೊ ನಾವು ಅವ್ರ ಮೇಲೆ ನಂಬಿಕೆ ಇಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ಇವ್ರ ಮೇಲೆ ನಂಬಿಕೆ ನಾವು ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ. ಯಾವುದೇ ಕಾರಣಕ್ಕೂ ಅಷ್ಟೇ ಫ್ರೆಂಡ್ಸ್, ಫಸ್ಟು ತೀರಾ ನಾವು ನಂಬಕ್ಕೆ ಹೋಗಬಾರ್ದು. ಎಂಥ ಪರ್ಸನ್ನೇ ಆಗಲಿ, ನಾವು ಪೇರೆಂಟ್ಸ್ನ ಸಪ್ರೇಟಾಗಿ ಇಟ್ಬಿಡೋಣ, ಯಾಕಂದರೆ ಅವ್ರು ಹುಟ್ಟಿಸಿದ್ದು ಅಲ್ವಾ. ಸೊ ಅವ್ರನ್ನ ಸಪ್ರೇಟಾಗಿ ಇಟ್ಬಿಡೋಣ. ಸೊ ಅವ್ರು ಬಿಟ್ಟು ನಮಗೆ ಲೈಫಲ್ಲಿ ಇನ್ಯಾರಂತ ಬರ್ತಾರೋ ಅವ್ರ ಮೇಲೆ ನಾವು ನಂಬಿಕೆ ಇಡಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಅತಿಯಾಗಿ ತೀರಾ ನಾವು ಯಾರನ್ನೂ ನಂಬೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ. ದಯವಿಟ್ಟು ಎಲ್ಲರ ಹತ್ರನೂ ಕೇಳ್ಕೊತೀನಿ, ಯಾಕಂದರೆ ಇವಾಗ ಸೂಸೈಡ್ಗಳು, ಆಮೇಲೆ ಸಾವು ಅವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಪ್ರೀತಿ ಮೇಲೇ ಜಾಸ್ತಿ ಇವಾಗ ಪರಿಣಾಮ ಬೀಳ್ತಿರೋದು. ಮೋಸ ಮಾಡಿದ್ಲು, ಮೋಸ ಮಾಡ್ದ, ನಂಬಿಕೆ ಇಲ್ಲ, ನಂಬಿಕೆ ಹೋಯ್ತು, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆ ಥರ ಫೀಲಿಂಗ್ ಸ್ಟೇಟಸ್ಸು, ಈ ಥರ ಎಲ್ಲ ಥರ ಬರ್ತಿದೆ. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬ ಬುದ್ಧಿ ಕೊಡುತ್ತೆ ಅಂತ ನಾನು ತಿಳ್ಕೊತೀನಿ. ಅಂದರೆ ನಂಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಾನು ಹೇಳ್ತೀನಿ. ಸೊ ನಂಬಿಕೆ ಇಡಬೇಕಾದ್ರೆ, ಇನ್ನೊಬ್ಬರ ಮೇಲೆ ನಾವು ನಂಬಿಕೆ ಇಡಬೇಕಾದ್ರೆ, ಯಾಕಂದರೆ ಅವರು ನಮ್ಮ ಒಡ ಹುಟ್ಟಿದವರು ಅಲ್ವಾ, ಅಲ್ಲ ಒಡ ಹುಟ್ಟಿದವ್ರನ್ನೇ ನಾವು ಇವಾಗಿನ ಪ್ರಪಂಚದಲ್ಲಿ ನಂಬೋಕ್ಕಾಗಲ್ಲ. ಯಾಕೆಂದರೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ, ಒಡ ಹುಟ್ಟಿದವ್ರೇನೆ. ನೀವು ನಂಬಲ್ಲ, ಆ ಥರ ಘಟನೆಗಳು ನಡೆದಿದೆ ಪ್ರಪಂಚದಲ್ಲಿ. ನಾವು ಹೇಳಿದ್ರೆ ನಂಬಲ್ಲ ಯಾರೂ, ಆದರೆ ಆ ಥರ ಘಟನೆಗಳು ಪ್ರಪಂಚದಲ್ಲಿ ನಡೆದಿದ್ದಾವೆ. ಸ್ವಂತದವರೇ ಬೆನ್ನಿಗೆ ಚೂರಿ ಹಾಕಿ ಅವ್ರು ಕೊಲೆ ಮಾಡೋದಾಗಲಿ, ಈ ನಂಬಿಕೆ ಕಳ್ಕೊಳ್ಳೋದಾಗಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಸ್ವಂತದವ್ರನ್ನೇ ನಂಬೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವಿದ್ದಾಗ, ಬೇರೆ ಕಡೆಯಿಂದ ಬಂದ ಪರ್ಸನ್ನ ನಾವು ಹೇಗೆ ನಂಬಬೇಕು, ನಾವು ಹೇಗೆ ಅವ್ರನ್ನ ಇದು ಮಾಡ್ಕೋಬೇಕು, ನಂಬೋ ಥರ ನಾವು ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಯಾರೂ ಅತಿಯಾಗಿ ಇನ್ನೊಬ್ಬರ ಮೇಲೆ ನಂಬಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಒಂದು ಸತಿ ನಾವು ಅವರ ಪ್ರೀತಿನಲ್ಲಿ, ಅವರ ನಂಬಿಕೆನಲ್ಲಿ ಹಳ್ಳಕ್ಕೆ ಬಿದ್ದ ಮೇಲೆ, ತೀರಾ ಡೀಪಾಗಿ ಹಳ್ಳಕ್ಕೆ ಬಿದ್ದ ಮೇಲೆ ಎದ್ದು ಬರೋದು ತುಂಬ ಕಷ್ಟ. ಎದ್ದು ಬರೋದು ತುಂಬಾ ಕಷ್ಟ. ಎಷ್ಟು ವರ್ಷಗಟ್ಟಲೆ, ಒಬ್ರೊಬ್ರಿಗೆ ವರ್ಷಗಟ್ಟಲೆ ಆದರೂ ಆಗ್ಬೋದು, ಒಬ್ರೊಬ್ರಿಗೆ 2-3 ತಿಂಗಳಾದರೂ ಆಗಬಹುದು. ಸೊ ಅಷ್ಟೆಲ್ಲ ಕಷ್ಟಪಡೋದಕ್ಕಿಂತ, ಅಷ್ಟೆಲ್ಲ ನೋವು ತಿನ್ನೋದಕ್ಕಿಂತ ಮುಂಚಿತವಾಗಿಯೇ ನಾವು ಅವ್ರ ಮೇಲೆ ನಂಬಿಕೆ ಇಡೋದಕ್ಕಿಂತ ಮುಂಚಿತವಾಗಿ ನಾವು ಯೋಚನೆ ಮಾಡಬೇಕು, ಇವ್ರ ಮೇಲೆ ನಾವು ಅತಿಯಾಗಿ ನಂಬಿಕೆ ಇಡಬಾರ್ದು. ಫಸ್ಟು ನಾವು ಇವಾಗ ಫುಡ್ಡು ಅಂಗಡಿಯಲ್ಲಿ, ಶಾಪಲ್ಲಿ ನಾವು
ಚೆನ್ನಾಗಿರೋ ಫುಡ್ಡನ್ನೇ ಆರ್ಡ್ರ್ ಮಾಡಿರ್ತೀವಿ. ಸೊ ಇವಾಗ ಪಿಜ್ಜಾನೇ ಅಂದ್ಕೊಳ್ಳಿ, ಈಗ ನಾನ್ ವೆಜ್ ಪಿಜ್ಜಾನು ಇರುತ್ತೆ, ವೆಜ್ ಪಿಜ್ಜಾನು ಇರುತ್ತೆ. ಸೊ ನಾನು ಇವಾಗ ನಾನ್ ವೆಜ್ ಪಿಜ್ಜಾನ ಟೇಸ್ಟ್ ಮಾಡಿ ನೋಡಬೇಕು ಅಂದ್ಬಿಟ್ಟು ಇವಾಗ ಆರ್ಡ್ರ್ ಮಾಡ್ಕೋತೀನಿ. ಇವಾಗ ಅದನ್ನು ನಾವು ಪೂರ್ತಿಯಾಗಿ ತಿನ್ನಬಾರ್ದು, ಚೂರೈತಾನೆ ತಿಂದ್ಬಿಟ್ಟು ನೋಡ್ತೀವಿ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ನಂಬಿಕೆದಲ್ಲೂ ಹಾಗೆ ನಾವು ಚೂರಾಗಿ ನಂಬಿಕೆ ಇಡಬೇಕು. ಮೊದಲನೇದಾಗಿ ಹೆಜ್ಜೆ ಅವ್ರ ಲೈಫಲ್ಲಿ ಹೆಜ್ಜೆ ಇಡಬೇಕಾದ್ರೆ, ಅವರು ನಮ್ಮ ಲೈಫಲ್ಲಿ ಹೆಜ್ಜೆ ಇಡಬೇಕಾದ್ರೆ ಚೂರದಾಗಿ ನಂಬಿಕೆ ಇಡಬೇಕು. 100%ಅಲ್ಲಿ 10-20% ಇಡಬೇಕು. ಆಮೇಲೆ ಅವರಿಬ್ಬರು ನಡುವೆ ಅಥವಾ ನಮ್ಮಿಬ್ಬರ ನಡುವೆ ಸಮಥಿಂಗ್ ಯಾವುದೋ ಎಕ್ಸಾಂಪಲ್ಲು, ಸೊ ಇಬ್ಬರ ನಡುವೆನೋ ಅಂಡರ್ಸ್ಟ್ಯಾಂಡಿಂಗ್ ಬೆಳ್ಕೊಂಡು ಆಮೇಲೆ ಅಡ್ಜಸ್ಟ್ಮೆಂಟ್ ಆಗಿ ಆ ಥರ ಆಗಿನೂ ಎಂತೆಂಥ 15-20 ಇಯರ್ಸ್ ಲವರ್ಸ್ತೇನೆ ಬ್ರೇಕಪ್ ಆಗಿಬಿಟ್ಟೈತೆ. ಇವಾಗ ನೀವು ನೋಡ್ತಿರ್ಬೋದು ಇನ್ಸ್ಟಾದಲ್ಲಿ ಕ್ರೋಡ್ ಕಿಡ್ಡೋ ಅಂತ ಇತ್ತಲ್ವ, ಅವರು ತಮಿಳಿಯನ್ಸ್ ಏನೋ ಮೋಸ್ಟ್ಲಿ, ಅವರು ಒಂದು ಎಷ್ಟೋ ಸಮಥಿಂಗ್ ಇಯರ್ಸಿಂದ ಲವ್ ಮಾಡಿ ಬ್ರೇಕಪ್ ಆಗಿಬಿಟ್ಟಿದೆ. ಸೊ ಹಾಗೆ ನಾವು ಜೊತೆಲಿದ್ದಾಗ ಅಂಡರ್ಸ್ಟ್ಯಾಂಡ್ ಚೆನ್ನಾಗಿ ಮಾಡ್ಕೋತಾರೆ. ಈ ಮ್ಯಾರೇಜು ಆದಮೇಲೆ ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಆವಾಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ತಲೆಗೆ ಹತ್ತಲ್ಲ. ಸೊ ಅವ್ರಿಗೆ ಬೇಕಿದ್ದು ಅವರು ಪಡ್ಕೊಬಿಟ್ಟಿರ್ತಾರೆ, ನಮಗೆ ಬೇಕಿದ್ದು ನಮಗೆ ಸಿಕ್ಕಿರಲ್ಲ. ಸೊ ನಾವು ತೀರಾ ಡೀಪಾಗಿ ನಂಬಿಕೆದಲ್ಲಿ ಇದ್ಬಿಟ್ಟಿರ್ತೀವಿ, ಆ ನಂಬಿಕೆ ಅವ್ರು ಕಳ್ಕೊಬಿಡ್ತಾರೆ. ಸೊ ಇದಕ್ಕೆಲ್ಲ ಈ ಕಾರಣಗಳಿಂದಾಗಿಯೇ ನಾವು ಫಸ್ಟ್ ಸ್ಟಾರ್ಟಿಂಗು 10%-20% ನಂಬಬೇಕು ಫ್ರೆಂಡ್ಸ್. ಆಮೇಲೆ ಇದೆಲ್ಲ ನಮಗೆ ನೋವು, ತಲೆನೋವು, ಸ್ಟ್ರೆಸ್ಸು, ಡಿಪ್ರೆಷನ್ನು ಅವೆಲ್ಲ ಯಾವುದೂ ಬರಲ್ಲ. ಸೊ ಮೊದಲಿಗೆ ನಾವು ನಂಬಿಕೆ ಇಡಬೇಕಾದ್ರೆ 10-20% ನಂಬಿಕೆ ಇಡಬೇಕು. ಸೊ ಎಂಥ ಪರ್ಸನ್ ಮೇಲೆ, ಇವಾಗ ಲವ್ವರ್ಸೇ ಆಗಲಿ, ಹುಡುಗನ ಮೇಲೆ ಹುಡುಗಿ ಹೇಗೆ ನಂಬಿಕೆ ಇಡಬೇಕಂದ್ರೆ, ಸೊ ಕೇರಿಂಗ್ ಪರ್ಸನ್ ಇದನ್ನ ಅಂದರೆ ಫ್ರೆಂಡ್ಸ್ ಲವರ್ಸ್ ಕೇಳೋದು ಇಷ್ಟೇ ನಾನು, ಹುಡುಗರ ಪರವಾಗಿ ಮಾತಾಡಿದ್ರೂ ಅದು ರಾಂಗೆ, ಹುಡುಗಿರ ಪರವಾಗಿ ಮಾತಾಡಿದ್ರೂ ಅದು ರಾಂಗೆ. ಬಿಕಾಸ್ ಹುಡುಗಿರಲ್ಲೂ ಆ ಥರ ಕ್ಯಾರೆಕ್ಟರ್ಸ್ ಇರುತ್ತೆ, ಹುಡುಗರಲ್ಲೂ ಆ ಥರ ಆಲ್ಮೋಸ್ಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಇಬ್ಬರು ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ಆದಾಗಲೇ, ಇವಾಗ ಒಂದು ಲವರ್ಸ್ ಅಂದ್ಕೊಳ್ಳಿ, ಇದು ಹುಡುಗ ಇದು ಹುಡುಗಿ, ಒಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇಬ್ಬರದೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಲವ್ ಮಾಡ್ತಿರೋವಾಗಲೇ ಅದು ಮದುವೆ ಅಂತ ಹತ್ರ ಬಂದಾಗ ನೀವು ಬಿಟ್ಬಿಡೋದು ಹಂಗೆ ಹಿಂಗೆಲ್ಲ ಹಂಗಿದ್ದ ಮೇಲೆ ನೀವು ಲವ್ವೇ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ರಿ, ಇಲ್ಲ ನಾನು ಟೈಮ್ ಪಾಸಿಗೆ ಲವ್ ಮಾಡ್ತೀಯ ಅಂತಲೇ ಹೇಳಿಬಿಡ್ರಿ. ಆವಾಗ ಅವರಾರ ಏನೋ ಒಂದು ರಿಯಾಕ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ಏನೋ ಒಂದು ರಿಯಾಕ್ಟ್ ಬರುತ್ತೆ. ಸೊ ಹುಡುಗಿರಿಗೂ ಹೇಳೋದಿಷ್ಟ, ನಾನು ಹುಡುಗರಿಗೂ ಹೇಳ್ತಾ ಇರೋದು, ಇಬ್ರಿಗೂ ಸೇರಿಸೇ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಜಾಸ್ತಿ ಇವ್ರಿಗೆ ಜಾಸ್ತಿ ಇಲ್ಲ. ಸೊ ಇವಾಗ ಅವ್ರಿಗೆ ಜಾಸ್ತಿ ಅಂತ ಹೇಳೋಕ್ಕೂ ಆಗಲ್ಲ. ಬಿಕಾಸ್ 50% ಹುಡುಗಿರು ಆಗಿದ್ದಾರೆ, 50% ಹುಡುಗರು ಆಗಿದ್ದಾರೆ ಪ್ರಪಂಚದಲ್ಲಿ. ಸೊ ಲವ್ ಮಾಡೋವಾಗಿದ್ದ ಪ್ರೀತಿ ಮದುವೆ ಆದಮೇಲೆ ಇರಲ್ಲ, ಮದುವೆ ಆದಮೇಲೆ ನಂಬಿಕೆ ಇರಲ್ಲ. ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ, ಎಲ್ಲ ಗಂಡಸ್ರಿಗಾಗಲಿ ಹೆಂಗಸ್ರಿಗಾಗಿ ಇರುತ್ತೆ. ಬಟ್ ಅದೇ ಇಂಟೆನ್ಷನ್ನು ನಾವು ಇನ್ನೊಬ್ರಿಗೆ ನಾವು ಚಾಟಿಂಗು ಮೆಸೇಜು ಮಾಡಿದಾಗ ಆ ನಂಬಿಕೆ ಕಳ್ಕೊಬಿಡ್ತಾರೆ ಅವರು. ಒಂದು ವ್ಯಕ್ತಿ ಆ ನಂಬಿಕೆ ಕಳ್ಕೊಬಿಡ್ತಾರೆ. ಸೊ ಒಂದು ಸತಿ ನಂಬಿಕೆ ಕಳ್ಕೊಬಿಟ್ರೆ ಅದು ಏನೇ ಮಾಡಲಿ, ಅವರು ಎಷ್ಟು ವರ್ಷಗಂಟ್ಲೆನಾರ ನಂಬಿಕೆ ತರಿಸ್ಕೊಳ್ಳಿ, ಅದು ಖಂಡಿತವಾಗ್ಲೂ ಬರಲ್ಲ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನಂದೇ ತಗೊಳ್ಳಿ, ನಾನು ನಮ್ಮ ಅಪ್ಪ ಅಮ್ಮ ಹತ್ರ ತೊಗೊಳ್ಳಿ, ಲವರ್ಸ್ದು ಎಕ್ಸೆಟ್ರಾ, ಗಂಡ ಅವೆಲ್ಲ ಎಕ್ಸೆಟ್ರಾ ಬಿಟ್ಬಿಡ್ರಿ, ಅವೆಲ್ಲ ಬೇಡ. ಸೊ ನಂಬಿಕೆ ಅನ್ನೋದು ಯಾರ ಮೇಲಾದ್ರೂ ಅಷ್ಟೇ, ಒಂದೇ ನಂಬಿಕೆನೇ ಅಲ್ವಾ. ಸೊ ನಾನು ಪೇರೆಂಟ್ಸ್ದೇ ತಗೋತೀನಿ, ಯಾಕೋ ಕಣ್ಣಲ್ಲಿ ಏನೋ ಒಂಥರ ಆಗ್ತಾಯಿದ್ದೀನಿ. ಸೊ ನಾನು ಪೇರೆಂಟ್ಸ್ದೇ ತೊಗೋತೀನಿ. ನಾನು ಒಂದೇನೋ ತಪ್ಪು ಕೆಲಸ ಮಾಡಿದ್ದೆ. ಸೊ ಒಂದು ಸತಿ ತಪ್ಪು ಕೆಲಸ ಮಾಡಿದಾಗ ಸರಿ ಆಯಿತು, ಪೇರೆಂಟ್ಸ್ ಏನಂದರು, ಸರಿ ಆಯಿತು ಇನ್ನೊಂದು ಸತಿ ಮಾಡಬೇಡ ಮಗಳೇ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸರಿ ಅಂದ್ಬಿಟ್ಟು ತಿರ್ಗಾ ಅದೇ ತಪ್ಪು ಮಾಡಬೇಕು ಅನ್ನಿಸ್ತು. ಸೊ ತಿರ್ಗಾ ಅದೇ ತಪ್ಪು ಮಾಡಿದೆ. ನೆಕ್ಸ್ಟ್ ಟೈಮ್ ಏನಾಯಿತು, ಪೇರೆಂಟ್ಸ್ ಆಗಿರೋದ್ರಿಂದ ಅವರು ಮನಸ್ಸೊಳಗಡೆ ನಂಬಿಕೆ ಕಳ್ಕೊಬಿಟ್ಟಿರ್ತೀವಿ ನಾವು. ನಂಬಿಕೆ ಇರಲ್ಲ ಅವ್ರ ಮನಸ್ಸಲ್ಲಿ, ಆದರೂ ನಂಬಿಕೆ ಇದೆ ಅನ್ನೋ ಥರ ಅವ್ರು ಆ್ಯಕ್ಟ್ ಮಾಡ್ತಾರೆ ತಂದೆ ತಾಯಿಗಳು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಮಗಳೇ ಅಂದ್ಬಿಟ್ಟು ಆ ಥರ ಆ್ಯಕ್ಟ್ ಮಾಡೋದು. ಸರಿ ಅಂದ್ಬಿಟ್ಟು ನಾವೇನು ಅಂದ್ಕೊಳ್ತೀವಿ, ಆ ನಂಬಿಕೆ ನಾವು ಎಷ್ಟು ಪದೇ ಅವರು ಒಂದು ಸತಿ ಅವರು ಇದು ತಪ್ಪು ಅಂತ ಹೇಳಿದಾಗ, ನಾನು ಪದೇ ಅದೇ ತಪ್ಪು ಮಾಡಿದಾಗ ಅವ್ರಿಗೆ ನಾನು ನೆಕ್ಸ್ಟ್ ಟೈಮು ನಾನು ಮಾಡಲ್ಲ ಮಮ್ಮಿ ಈ ಥರ ಅಂತ ಹೇಳ್ತಿದ್ರು ನನ್ನ ಮನಸ್ಸಲ್ಲಿದೆ, ಆ ಥರ ಹೇಳ್ತಿದ್ರು ಅವ್ರು ನಂಬ್ತಾ ಇಲ್ಲ.
ಸೊ ಅಲ್ಲಿಗೆ ಅವ್ರಿಗೆ ನನ್ನ ಮೇಲೆ ನಂಬಿಕೆನೇ ಹೋಗ್ಬಿಟ್ಟದೆ. ಒಂದು ಸತಿ ಹೋದರೆ ನಂಬಿಕೆ ವಾಪಸ್ ಬರಲ್ಲ ಫ್ರೆಂಡ್ಸ್. ಅವರು ನಾನು ತಿಂಗಳಾನ್ಗಣೆ ವರ್ಷಗಳೇ ಕಷ್ಟಪಟ್ಟೆ ನಾನು ನಂಬಿಕೆ ಬರ್ಸ್ಕೊಳ್ಳೋಕ್ಕೆ, ಆದರೂ ಬರಲಿಲ್ಲ ನಂಬಿಕೆ. ಇವತ್ತಿನವರೆಗೂ ಅವ್ರಿಗೆ ನಂಬಿಕೆನೇ ಇಲ್ಲ. ಅಂದರೆ ನಾನು ಚೆನ್ನಾಗಿ ಬದುಕ್ತೀನಿ ಅನ್ನೋ ಒಂದು ಕೆಪಾಸಿಟಿ, ಆ ನಂಬಿಕೆ ಇದೆ, ಬಟ್ ಬೇರೆದ್ರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಸೊ ಹಂಗಿದ್ದಾಗ ಒಬ್ಬರ ಮೇಲೆ ನಂಬಿಕೆ ನಾವು ಎಷ್ಟು ಉಳಿಸ್ಕೊಂಡಿರ್ತೀವಿ ಅಂದರೆ ಆ ನಂಬಿಕೆನ ನಾವು ಕೊನೆವರೆಗೂ ಉಳಿಸ್ಕೋಬೇಕು. ಆಮೇಲೆ ನಾವು ಏನೇ ತಿರ್ಗಾ ತಪ್ಪು ಮಾಡ್ತಾನೆ ಇರಲಿ, ಆ ನಂಬಿಕೆ ಅವ್ರ ಹತ್ರ ಆ ನಂಬಿಕೆನೇ ಇಟ್ಕೊಂಡಿರಲ್ಲ. ಅವರು ಸತ್ತೋಗ್ಬಿಟ್ಟಿರುತ್ತೆ ಅವ್ರ ಹತ್ರ ನಮ್ಮ ನಂಬಿಕೆ. ಸೊ ಅದಕ್ಕೆ ಹೇಳೋದು, ನಂಬಿಕೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಹುಡುಗರಾಗಲಿ ಹುಡುಗಿರಾಗಲಿ ಅಥವಾ ಸಂಬಂಧಿಕರಾಗಲಿ ಅನದರ್ ರಿಲೇಷನ್ಶಿಪ್ಪಲ್ಲಾಗಲಿ, ಸೊ ನಂಬಿಕೆ ಅನ್ನೋದು ಕಾಪಾಡ್ಕೊಳ್ಳಿ. ಸೊ ಅವರೇ ನಮಗೆ ಬೇಕು ಅನ್ನೋ ಟೈಮಲ್ಲಿ ಅವ್ರಿಗೆಂಥ ಸಿಚುವೇಶನ್ನೇ ಬರಲಿ ಬಿಟ್ಕೊಡ್ಬೇಡಿ. ನೀವು ಬಿಟ್ಕೊಟ್ಟಾಗ ಏನಾಗುತ್ತೆ, ಅಯ್ಯೋ ನನ್ನ ಮೇಲೆ ನಂಬಿಕೆನೇ ಇಲ್ಲ ಹಾಗೆ ಹೀಗೆ ಅಂತಾರೆ. ಸೊ ನೀವು ಅವ್ರ ಜೊತೆ ಇದ್ದಾಗ ಯಾವ ರೀತಿ ಪ್ರೀತಿ ತೋರಿಸ್ತೀರೋ ಅದೇ ರೀತಿ ನೀವು ಕೊನೆವರೆಗೂ ತೋರಿಸಿ. ಆವಾಗ ನಂಬಿಕೆಗೆ ಒಂದು ಕಪ್ಪು ಚುಕ್ಕೆ ಆಗಲಿ ಎಂಥದ್ದು ಬರಲ್ಲ. ಇವಾಗ ನೀವು ಜೊತೆಲಿದ್ದಾಗ ಚೆನ್ನಾಗಿ ಪ್ರೀತಿ ತೋರಿಸ್ಬಿಟ್ಟು ಆಮೇಲೆ ನೀವು ಕಮ್ಮಿ ಮಾಡ್ತಾ ಹೋದರೆ ಅವ್ರಿಗೆ ಏನನ್ಸುತ್ತೆ, ಅಯ್ಯೋ ಇವನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ನೋಡಿ ಯಾವ ಥರ ಅನುಮಾನ ಪಡ್ತಾ ಇದ್ದಾನೆ, ನೋಡಿ ಇವಳಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ಯಾವ ಥರ ಅನುಮಾನ ಪಡ್ತಾ ಇದ್ದಾಳೆ ಇವಳು ಅಂತ ಪ್ರಶ್ನೆಗಳು ಹುಟ್ಟುತ್ತವೆ. ಸೊ ಅಲ್ಲಿ ಏನಾಗುತ್ತೆ, ನಂಬಿಕೆ ಮುರಿದೋಗುತ್ತೆ. ಸೊ ಅದಕ್ಕೆ ಹೇಳೋದು, ನಂಬಿಕೆ ಇಡೋದಕ್ಕಿಂತ ಮುಂಚಿತವಾಗಿ, ಇವಾಗ ಒಬ್ಬರ ಮೇಲೆ ನಾನು ಜಾಸ್ತಿ ನಂಬಿಕೆ ಇಟ್ಬಿಟ್ಟೆ ಅಂತಲೇ ಇಟ್ಕೊಳ್ಳಿ, ಸ್ಟಾರ್ಟಿಂಗೇ ನಂಬಿಕೆ ಇಟ್ಬಿಟ್ಟೆ ಅಂತಲೇ ಇಟ್ಕೊಳ್ಳಿ. ಅವ್ರ ಮಧ್ಯದಲ್ಲಿ ನಮ್ಗೆ ಅವಾಗ ಗೊತ್ತಿರಲ್ಲ, ನಂಬಿಕೆ ಇಟ್ಟಾಗ ಅಯ್ಯೋ ನನ್ನ ಕೈ ಬಿಡಲ್ಲ ಬಿಡು ಇವರು ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಬಿಟ್ಟಿರ್ತೀವಿ. ಅದರ ಮಧ್ಯದಲ್ಲಿ ಯಾರಿಗೆ ಗೊತ್ತು, ವಿಧಿಯಾಟ, ಟೈಮು, ಕಾಲ ಎಲ್ಲ ಚೇಂಜ್ ಮಾಡಿಬಿಡುತ್ತೆ, ಕೈ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆವಾಗ ನೀವೇ ನೋವು ತಿನ್ನೋದ, ನಾನು ಎಷ್ಟು ನಂಬಿದ್ದೆ ಅವಳನ್ನ ಬಿಟ್ಬಿಟ್ಟು ಹೊರಟೋದ್ಲು, ನಂಬಿಕೆ ದ್ರೋಹ ಮಾಡಿಬಿಟ್ರು ಇವರೇ, ಫ್ರೆಂಡ್ಶಿಪ್ಪೇನೆ ಫ್ರೆಂಡ್ಸ್ ಅವರೇ ನಂಬಿಕೆ ದ್ರೋಹ ಮಾಡಿಬಿಟ್ರು ಅಂತ ಎಲ್ಲ ರಿಲೇಷನ್ಶಿಪ್ಗಳಲ್ಲೂ ಈ ಥರ ಆಗುತ್ತೆ. ಸೊ ಅವರು ಅನ್ಕೋತಾರೆ ಅಲ್ವಾ. ಸೊ ನಂಬಿಕೆ ಇಡೋಕ್ಕಿಂತ ಮುಂಚಿತವಾಗ್ಲೇ ನಾವೇನು ಮಾಡಬೇಕು, 10-20% ನಂಬಿಕೆ ಇಡಬೇಕು. ಇದು ಬೇಕಿದ್ರೆ ನಾನು ಸುಳ್ಳು ಹೇಳ್ತಿದ್ರೆ ಯಾರ್ದಾರ ಲೈಫಲ್ಲಿ ಆಗಿರುತ್ತೆ, ಎಷ್ಟೋ ಕೋಟಿ ಜನ ಅಂತೂ ಇದ್ದಾರೆ ಪ್ರಪಂಚದಲ್ಲಿ. ಸೊ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಸೊ ಅದನ್ನು ಕಮೆಂಟ್ ಮಾಡಿ, ಈ ನಾನು ಹೇಳಿರೋ ಮೆಥಡ್ ಆಗಿರಲಿಲ್ಲ ಅಂತ ಇದ್ದರೆ ನನಗೆ ಬೈರಿ, ನಾನು ಹೇಳಿ ಕಮೆಂಟ್ ಹಾಕ್ರಿ, ಬೇಕಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅದನ್ನು. ಇದು 100% ನನ್ನ ಲೈಫಲ್ಲೂ ಆಗಿರೋಂಥದ್ದೇ ನಾನು ಹೇಳ್ತಾ ಇರೋದು. ಸೊ ಇದು 100% ಲಿಖಿತದಲ್ಲೂ ಇದೆ. ನಾವು ನಂಬಿಕೆ ಇಡಬೇಕು. ಅತೀ ತೀರ ನಂಬಿಕೆ ಇಟ್ಟರೆ ನಮಗೆ ಎಫೆಕ್ಟು. ಲಾಸ್ಟಿಗೆ ಅವರು ಕಾಲ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಅವರು ಚೇಂಜ್ ಆಗಿಬಿಡ್ತಾರೆ. ಆವಾಗ ಬಿಟ್ಟೋಗ್ಬಿಟ್ರೆ ಏನು ಮಾಡ್ತೀರಾ? ನಿಮ್ಮ ನಂಬಿಕೆ ಕಳ್ಕೊಬಿಟ್ಟಿರ್ತಾರೆ ಅವರು, ಅವ್ರಿಗೇನು ಚಿಂತೆ ಇರಲ್ಲ, ಅವರು ಚೆನ್ನಾಗಿರ್ತಾರೆ. ಸೊ ನಂಬಿಕೆ ಕಳ್ಕೊಬಿಟ್ನಲ್ಲ, ನಾನು ಎಷ್ಟು ನಂಬಿದ್ದೆ ಅವಳನ್ನ ಅಂತೇಳ್ಬಿಟ್ಟು ನೀವು ಕೊರಗ್ತೀರಾ. ಸೊ ನಂಬಿಕೆ ಇಡೋಕ್ಕಿಂತ ಮುಂಚಿತವಾಗ್ಲೇ ನಾವು ಅಷ್ಟರ ಮಟ್ಟಿಗೆ ನಾವು ನಂಬೇಕು ಅವ್ರನ್ನ. ಎಂಥವ್ರೇ ಆಗಲಿ, ಪೇರೆಂಟ್ಸ್ನ ಬಿಟ್ಬಿಟ್ಟು ಅನದರ್ ಪರ್ಸನ್ ಎಂಥವ್ರೇ ಆಗಲಿ, ಎಂಥ ರಿಲೇಷನ್ಶಿಪ್ಪೇ ಆಗಲಿ, ಅದ್ರ ಮೇಲೆ ನಂಬಿಕೆ ಅಷ್ಟು ಇಡಬೇಕು ನಾವು. ಸೊ ನಂಬಿಕೆ ಉಳಿಸೋದ್ರಲ್ಲಿ ಅಂದರೆ ನಾವು ಅವರು ಹೇಳಿರ್ತಾರಲ್ವ, ಈ ತಪ್ಪು ಮಾಡಬೇಡ, ಈ ತಪ್ಪು ಇನ್ನೊಂದು ಸತಿ ಮಾಡೋಕ್ಕೆ ಹೋಗ್ಬೇಡ, ಇವಾಗ ಕ್ಷಮಿಸ್ತೀನಿ, ಇನ್ನೊಂದು ಸತಿ ಮಾಡಿದೆ ಅಂದರೆ ನಂಬಿಕೆ ಕಳ್ಕೊತೀಯ ಅಂತ ಅವ್ರು ಹೇಳಿಬಿಟ್ಟಿರ್ತಾರಲ್ವ. ಸೊ ಆವಾಗ ನೀವೇನು ಮಾಡಬೇಕು, ಮಾಡೋಕ್ಕೆ ಹೋಗ್ಬಾರ್ದು ಆ ತಪ್ಪನ್ನು ಇನ್ನೊಂದು ಸತಿ ಮಾಡಿದಾಗ 2ನೇ ಸತಿ ಕ್ಷಮಿಸ್ಬೋದು ಅವರು, ಅಥವಾ 3ನೇ ಸತಿ ಕ್ಷಮಿಸ್ಬೋದು, 4ನೇ ಸತಿ ನಂಬಿಕೆ ಕಳ್ಕೊಬಿಡ್ತೀರ ನೀವು. ಸೊ ಎಷ್ಟು ಕಷ್ಟಪಟ್ಟು ನೀವು ನಂಬಿಕೆ ಈಸಿ ಅದು, ನಂಬಿಕೆ ನಾವು ಅವ್ರ ಮೇಲೆ ಅವರು ನಮ್ಮನ್ನು ನಂಬೋದು ಈಸಿಯಾಗಿರ್ಬೋದು, ಅಥವಾ ನಾವು ಅವ್ರನ್ನ ನಂಬಿಸೋದು ಈಸಿಯಾಗಿರ್ಬೋದು. ಸೊ ಕಳ್ಕೊಂಡ ಮೇಲೆ ತಿರ್ಗಾ ನಂಬಿಸೋಕ್ಕೆ ತುಂಬ ಕಷ್ಟ. ನೀವು ಎಷ್ಟು ವರ್ಷ ಗಂಟನಾರ ನೀವು ಟ್ರೈ ಮಾಡಿ, ತುಂಬ ಕಷ್ಟ ನಂಬಿಕೆ ಉಳಿಸ್ಕೋಬೇಕಂದ್ರೆ. ಆ ನಂಬಿಕೆನ ನಾವು ತಿರ್ಗಾ ಅವ್ರಿಗೆ ಬರೆಸ್ಬೇಕಂದ್ರೆ ಭಾರಿ ಕಷ್ಟ ಫ್ರೆಂಡ್ಸ್. ಸೊ ನಂಬಿಕೆನ ಉಳಿಸ್ಕೊಬಿಡ್ರಿ, ಕಳ್ಕೊಳಕ್ಕೆ ಹೋಗ್ಬೇಡ್ರಿ.
ಕಳ್ಕೊಳಂಗೆ ಇದ್ದಿದ್ರೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ರಿ, ಇಲ್ಲ ನಾನು ಈ ಥರನೇ ಇರೋದು, ನಾನು ಆ ಥರನೇ ಇರೋದು ಅಂತಲೇ ಹೇಳ್ಬಿಡ್ರಿ. ಆವಾಗ ಏನಾಗುತ್ತೆ, ಅವರು ಏನೇನೋ ಕನಸು ಕಟ್ಟಿರ್ತಾರಲ್ವ, ಆ ಕನಸಲ್ಲಿ ಕೆಳಗಡೆ ಒಂದು ಸ್ಟೆಪ್ಗಿಂತ ಇನ್ನೊಂಚೂರು ಕೆಳಗಡೆ ಬರ್ತಾರವರು, ಅಥವಾ ಬೇಡ ಅಂತಲೇ ಡಿಸೈಡ್ ಆಗಿಬಿಟ್ಟಿರ್ತಾರೆ. ಸೊ ಏನೇನೋ ಕನಸುಗಳು ಕಟ್ಕೊಂಡವರು ನೀವು ಈ ಥರ ನಂಬಿಸ್ಬಿಟ್ಟು ಮಧ್ಯದಲ್ಲಿ ಕೈ ಎತ್ಬಿಟ್ರೆ, ಆವಾಗ ನೀವು ತಿರ್ಗಾ ಅವ್ರ ಲೈಫ್ ಚೆನ್ನಾಗಿದ್ದು, ತಿರ್ಗಾ ಅವ್ರ ಲೈಫ್ ಚೆನ್ನಾಗಿದ್ದು, ತಿರ್ಗಾ ನೀವು ಮತ್ತೊಂದು ದಿವಸ ಬಂದು ಅನುಭವ ಆದಮೇಲೆ ಬಂದು ನಾನು ಇವಾಗ ನಂಬು ನಾನು ಆ ಥರ ಫಸ್ಟಿನ ಥರ ಇಲ್ಲ ಅಂತ ಹೇಳಿದ್ರೆ ಸತ್ಯವಾಗ್ಲೂ ಆ ನಂಬಿಕೆ ಬರಲ್ಲ ಫ್ರೆಂಡ್ಸ್. ಒಂದು ಸತಿ ಕಳ್ಕೊಂಡ್ಮೇಲೆ ಆ ನಂಬಿಕೆ ಬರಲ್ಲ, ಸತ್ಯವಾಗ್ಲೂ ಬರಲ್ಲ. ನಂಬಿಕೆ ಇಡೋದೂ ಇಂಪಾರ್ಟೆಂಟೇ, ನಂಬಿಕೆ ಉಳಿಸ್ಕೊಳ್ಳೋದೂ ಇಂಪಾರ್ಟೆಂಟೇ, ನಂಬಿಕೆ ಕಳ್ಕೊಳ್ಳೋದು ಇಂಪಾರ್ಟೆಂಟೇನೆ. ಸೊ ನಂಬಿಕೆ ನಾವು ಯಾರ ಮೇಲೆ ಹೇಗೆ ಇಡಬೇಕು ಅಷ್ಟಕ್ಕಷ್ಟೇ ಇಡಬೇಕು ಫ್ರೆಂಡ್ಸ್. ತೀರಾ ಇಟ್ಬಿಟ್ರೆ ನಮಗೆ ತೊಂದರೆನೇ. ಸೊ ನಾವು ನಂಬಿಕೆ ಉಳಿಸ್ಕೋಬೇಕಾದ್ರೂ ಅಷ್ಟೇ. ಇವಾಗ ಎಷ್ಟೆಷ್ಟೋ ಇಯರ್ಸ್ಗಳಿಂದ ಲವ್ ಮಾಡಿರೋರಂಥವ್ರದ್ದು ನಂಬಿಕೆ ಒಂದೇ ಸೆಕೆಂಡಲ್ಲಿ 5 ಸೆಕೆಂಡಲ್ಲಿ ಮುರಿದೋಗ್ತಾ ಇದ್ದಾವೆ. ಎಷ್ಟೆಷ್ಟೋ ಫ್ರೆಂಡ್ಶಿಪ್ಪು, ಎಷ್ಟೆಷ್ಟೋ ಚಿಕ್ಕ ವಯಸ್ಸಿಂದ ಫ್ರೆಂಡ್ಶಿಪ್ನ ಉಳಿಸ್ಕೊಬಂದಿರೋದು ಯಾವುದೋ ಮಧ್ಯದ ಥರ್ಡ್ ಪರ್ಸನ್ ಬಂದರು ಅಂತ ಹೇಳ್ಬಿಟ್ಟು ಅಷ್ಟಕ್ಕೇ ಫ್ರೆಂಡ್ಶಿಪ್ಪು ಮುರಿದೋಗ್ತಾ ಇದೆ. ಸೊ ಥರ್ಡ್ ಪರ್ಸನ್ ಬರಲಿ, ಅಷ್ಟರ ಮಟ್ಟಿಗೆ ನಿಮ್ಮ ಇಬ್ಬರು ಸಂಬಂಧನೂ ಗಟ್ಟಿಯಾಗಿರಬೇಕು, ಅಷ್ಟರ ಮಟ್ಟಿಗೆ ಇಬ್ಬರು ಒಬ್ರಿಗೊಬ್ರಿಗೆ ನಂಬಬೇಕು. ಅದೇ ಒಂದು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಂಬಿಕೆನೇ ನಾವು ಅತಿಯಾಗಿ ನಂಬಿದ್ರೆ ಹಾಲು ವಿಷನೇ. ಅದೇನೋ ಡೈಲಾಗ್ ಬರುತ್ತೆ, ಸೊ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡಿ. ಅತಿಯಾಗಿ ನಾವು ನಂಬಿದ್ರೆ ಅದೂ ಕಹಿನೇ ನಮಗೆ ಅಲ್ವಾ. ಸೊ ಅದಕ್ಕೆ ನಾವು ಅತಿಯಾಗಿ ಇವಾಗ ನಂಬಿಟ್ಟಿರ್ತೀವಿ ಒಬ್ಬರ ಮೇಲೆ, ಅವರು ಇನ್ನೊಂದೇನೋ ಕೆಲಸಗಳು ಮಾಡಿಕೊಂಡು ನಮಗೆ ನಂಬಿಕೆ ಮುರಿದು ಆಮೇಲೆ ನಾವೇ ಕೊರಗಿ ಅವೆಲ್ಲ ಆಗೋದಕ್ಕಿಂತ ಮುಂಚಿತವಾಗಲೇ ನಾವೇ ಬೇಡ ಕಣಪ್ಪ ಇವಾಗ ನೊಂದಿದ್ದೇ ಸಾಕು ಅಂತ ಹೇಳ್ಬಿಟ್ಟು ಅಷ್ಟಕ್ಕಷ್ಟೇ ನಂಬಿಟ್ಟು ಅಷ್ಟಕ್ಕಷ್ಟೇ ಇದ್ದು ಬಿಡಬೇಕು, ಅದೇ ಬೆಟ್ರು. ಸೊ ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಂಥ ಲವರ್ಸ್ಗಳೇ ಆಗಲಿ, ಇದೆಲ್ಲ ಲವರ್ಸ್ಗಳಿಗೆ ಮೇಯ್ನು ಪಾಠ ಅಂತ ಹೇಳ್ಬೋದು. ಸೊ ಲವರ್ಸ್ಗಳೇ ಆಗಲಿ ಸೂಸೈಡ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ರಿ. ಏನು ಅವಳಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವಾ? ಅವನಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವಾ? ನಿಮಗೆ ಅಂತ ಒಂದು ಲೈಫ್ ಇರುತ್ತೆ ಅಲ್ವಾ? ಸೊ ಅವನ್ನ ಅಷ್ಟು ನಂಬೋ ಥರ ನೀವು ಲವ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಡೀಪಾಗಿ ಲವ್ ಮಾಡಬೇಡ್ರಿ. ನೋಡಿ, ಅಷ್ಟು ಡೀಪಾಗಿ ಲವ್ ಮಾಡಿರೋದ್ರಿಂದನೇ ತಾನೇ ನೀವು ಇವತ್ತು ಸೂಸೈಡು, ಸಾವು, ವಿಷ ಕುಡಿದು ಸಾಯೋದು ಅಂಥದ್ದು ಮಾಡ್ತಿರೋದು. ನೀವು ಅಷ್ಟು ಡೀಪಾಗಿ ನಂಬೋದ್ರಿಂದನೇ ತಾನೇ ಅವ್ರು ಮೋಸ ಮಾಡಿಬಿಟ್ರು ಅನ್ನೋದ್ರಿಂದನೇ ತಾನೇ ಇವೆಲ್ಲ ಘಟನೆಗಳು ನಡೀತಿರೋದು. ಸೊ ಅದಕ್ಕೆ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಸೊ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಫ್ರೆಂಡಲ್ಲೂ ಬೆನ್ನಿಗೆ ಚೂರಿ ಪಕ್ಕದಲ್ಲಿ ಕೂತಿರೋರೇ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ, ಅವ್ರನ್ನೂ ನಂಬೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ನೂ ಅಷ್ಟೇ, ಎಲ್ಲಿಗೆ ನಂಬಬೇಕೋ ಅಷ್ಟಕ್ಕಷ್ಟೇ ನಂಬಬೇಕು. ಅವ್ರನ್ನೂ ಇವಾಗ ಫ್ರೆಂಡಲ್ಲೂ ಅಷ್ಟೇ ಅತಿಯಾಗಿ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಳು ಅಂತೇಳ್ಬಿಟ್ಟು ಚೈಲ್ಡ್ಹುಡ್ ಇದ್ದಂಗೆ ಫ್ಯೂಚರ್ ಬೆಳೀತಾ ನೋಡಿ, ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಾವು ಅವಾಗಿದ್ದಾಗ ಈ ಇನ್ಸ್ಟಾಗ್ರಾಮು, ವಾಟ್ಸಪ್ ಇತ್ತು, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇದು ಟ್ವಿಟ್ಟರ್ ಅದು ಯಾವುದೂ ಇರಲಿಲ್ಲ. ಸೊ ಚಿಕ್ಕ ವಯಸ್ಸಿದ್ದಿದ್ದ ಮೈಂಡು ದೊಡ್ಡವರಾದಾಗ ಇರಲ್ಲ, ಮೆಚುರಿಟಿ ಆಗ್ತಾ ಅಫಿಷಿಯಲ್ ಆಗಿಬಿಡ್ತಾರೆ. ಸೊ ಚೈಲ್ಡಲ್ಲಿ ಏನು ಗೊನೆ ಸುರಿಸ್ಕೊಂಡು ಇಲ್ಲೆಲ್ಲ ಗಲೀಜು ಮಾಡಿಕೊಂಡು ಅಂಟ್ಕೊಂಡು ಆ ಥರ ಇದ್ರು. ಅವಾಗ ಗೊತ್ತಿರಲ್ವಲ್ಲ, ಮೆಚುರಿಟಿ ಇರಲ್ಲ ಅವಾಗ. ಸೊ ದೊಡ್ಡವ್ರು ಆಗ್ತಾ ಅಫಿಷಿಯಲ್ನ ಮೇಂಟೈನ್ ಮಾಡ್ತಾರೆ ಫ್ರೆಂಡ್ಸ್ಗಳು. ಸೊ ಫ್ರೆಂಡ್ಸ್ಗಳು ಮಧ್ಯನೂ ಅಷ್ಟೇ, ನಾವು ಎಷ್ಟು ಮಟ್ಟಿಗೆ ನಾವು ನಂಬಿಕೆ ಇಡಬೇಕೋ ಅಷ್ಟರ ಮಟ್ಟಿಗೆ ನಂಬಿಕೆ ಇಡಬೇಕು. ಅತಿಯಾಗಿ ನಂಬಿಟ್ರೆ ಅಯ್ಯೋ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಂದ್ಬಿಟ್ಟು ಅವಳು ಆ ಥರ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಂಬಿಟ್ಟಿರ್ತೀವಿ. ಆದರೆ ಅವರು ಅಲ್ಲಲ್ಲೇ ಗುಂಪು ಮಾಡ್ಕೊಬಿಟ್ಟು ಒಳಗಡೆ ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ. ಆದರೆ ಅವ್ರದ್ದು ಹೆಸರು ಬರೋಲ್ಲ ಈಚ್ ಕಡೆ, ಇನ್ನು ಮಿಕ್ಕಿದವ್ರದ್ದು ಹೆಸರು ಬರುತ್ತೆ ಈಚ್ ಕಡೆ. ಮೇಯ್ನ್ ಪರ್ಸನ್ ಇರ್ತಾರಲ್ಲ ಅವ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನು ಅನದರ್ ಪರ್ಸನ್ನು ಅವರೆಲ್ಲ ಅಷ್ಟಕ್ಕಷ್ಟೇ ಇರೋ ಪರ್ಸನ್ಗಳು. ದೂರದಲ್ಲಿರೋ ಪರ್ಸನ್ಗಳು ಅಷ್ಟು ಚೂರಿ ಹಾಕಲ್ಲ, ನಾವು ಹಚ್ಕೊಂಡಿರ್ತೀವಲ್ಲ ಅಂಥ ಪರ್ಸನ್ನೇ ಬೆನ್ನಿಗೆ ಚೂರಿ ಹಾಕೋದು. ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟದೆ ನಮಗೆ.
ಸೊ ಅದಕ್ಕೆ ಫ್ರೆಂಡ್ಸಲ್ಲೂ ಅಷ್ಟೇ ನಮ್ಮಪ್ಪ ಹೇಳ್ತಾಯಿದ್ರು ಫ್ರೆಂಡ್ಶಿಪ್ಪು ಯಾಕೆ ಬೇಡ 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 ಸ್ಕೂಲ್ ಹತ್ರ ಅಷ್ಟೇ ಕಣೆ ಅಂತ. ನಾನೇ ದಡ್ಡಿ ಫ್ರೆಂಡ್ಸ್ಗಳು ಅದು ಇದು ಅಂದ್ಕೊಂಡು ಅದ್ರದ್ದು ಬಗ್ಗೆ ಒಂದು ಬಗ್ಗೆ ವಿಡಿಯೋ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗಳ ಬಗ್ಗೆನೂ. ಸೊ ಫ್ರೆಂಡು ಅಂದ್ಕೊಂಡು ನನ್ನ ಜೀವನನ ಹಾಳು ಮಾಡಿಕೊಂಡೆ ನಾನು. ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಆಗಲಿ, ಲವರ್ಸ್ದಾಗಲಿ, ಅಥವಾ ಸಂಬಂಧಿಕರಾಗಲಿ, ಅಥವಾ ಅನದರ್ ರಿಲೇಷನ್ಶಿಪ್ ಆಗಲಿ, ಎಷ್ಟಕ್ಕೆ ನಂಬಬೇಕೋ ಅಷ್ಟಕ್ಕಷ್ಟೇ ನಂಬಬೇಕು ಫ್ರೆಂಡ್ಸ್. ನಂಬೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ನಂಬಬೇಕಾ, ಎಷ್ಟಕ್ಕೆ ನಂಬಬೇಕು. ನಾವು ಯಾರನ್ನೂ ಅಷ್ಟು ನಂಬಕ್ಕೆ ಹೋಗ್ಬಾರ್ದು, ನಮ್ಮ ಲೈಫ್ ಸ್ಪಾಯ್ಲ್ ಆಗುತ್ತೆ. ಸೊ ನಂಬಿಕೆಯನ್ನು ಒಂದು ಹೆಸರಿಟ್ಕೊಂಡು ಇವಾಗ ಏನೇನೋ ಆಟ ಆಡ್ತಾ ಇದ್ದಾರೆ, ಹುಡುಗರಾಗಲಿ ಹುಡುಗಿರಾಗಲಿ ಎಂತೆಂದೋ ಆಟ ಆಡ್ತಾ ಇದ್ದಾರೆ. ಸೊ ಆ ನಂಬಿಕೆ ಹೆಸ್ರಿಗೆ ಹಾಳು ಮಾಡಬೇಡಿ. ಮತ್ತು ನೀವು ಪ್ರೀತಿ ಹೆಸ್ರಿಗೂ ಒಂದು ಹಾಳು ಮಾಡ್ತಾ ಇದ್ದೀರಾ. ಅದು ವಿಡಿಯೋ ಒಂದು ಮಾಡ್ತೀನಿ ನಮ್ಮ ಟೈಮ್ ಸಿಕ್ಕಾಗ. ಪ್ರೀತಿ ಅನ್ನೋ ಹೆಸರಲ್ಲಿ ಹಾಳು ಮಾಡ್ತಾ ಇದ್ದೀರಾ. ಅದು ಇವಾಗ ಎಲ್ಲರೂ ಹೇಳ್ತಾರೆ ಪ್ರೀತಿಗೆ ಉಗಿತಾರದು. ಪ್ರೀತಿ ಅನ್ನೋ ಒಂದು ಅಕ್ಷರಕ್ಕೆ, ಆ ಪದಕ್ಕೆ ಉಗಿತಾ ಇದ್ದಾರೆ ಇವಾಗ ಎಲ್ಲರೂ. ಲವ್ ಮಾಡಿ ಎಂತೆಂಥೋ ಆಟಗಳನ್ನ ಆಡ್ತಾ ಇದ್ದಾರೆ ಆ ಹೆಸರು ತಗೊಂಡು. ಸೊ ನೀವು ಆ ಪ್ರೀತಿಗೊಂದು ಅರ್ಥನೇ ಪ್ಯೂರ್ ಲವ್ವು. ಪ್ರೀತಿ ಪ್ಯೂರ, ಏನು ಡೈಮಂಡ್ ಥರ ಅದು. ಅದಕ್ಕೆ ನಾವು ಕೆಟ್ಟದಾಗಿ ಬಯಸೋಕ್ಕಾಗಲ್ಲ. ಅದೂ ಅಷ್ಟೇ, ಕೆಟ್ಟದಾಗಿ ಬಯಸೋದಿಲ್ಲ, ಅದೂ ಒಳ್ಳೆದನ್ನೇ ಬಯಸುತ್ತೆ. ಸೊ ಅದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಗೊತ್ತಾ? ಹಂಗೇ ನಾವು ನಂಬಿಕೆ ಅನ್ನೋ ವರ್ಡೂ ಅಷ್ಟೇ. ಆ ನಂಬಿಕೆಗೆ ಒಂದು ಹೆಸರು, ಕೆಟ್ಟ ಹೆಸರು ತರ್ತಾ ಇರೋದು ಈ ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ. ಆ ನಂಬಿಕೆ ಅನ್ನೋದನ್ನ ಅದರಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ನಂಬಿಕೆ ಅನ್ನೋ ಒಂದು ಪದ ಎಷ್ಟು ಸೂಕ್ಷ್ಮ, ಪ್ರೀತಿ ಅನ್ನೋ ಪದ ಎಷ್ಟು ಸೂಕ್ಷ್ಮ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟು ಸೂಕ್ಷ್ಮ. ಎಲ್ಲ ಪದಗಳೂ ಒಂದೊಂದು ಸೂಕ್ಷ್ಮತೆ ಇದೆ, ಅದಕ್ಕೆಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಸೊ ಆ ಅರ್ಥಕ್ಕೆ ನೀವು ಕಪ್ಪು ಚುಕ್ಕೆ ಇಡ್ತಾ ಇದ್ದೀರಾ. ಹೆಸರುಗಳಿಂದ ತಗೊಂಡು ಆಟ ಆಡ್ತಾ ಇದ್ದೀರಾ, ಕಪ್ಪು ಚುಕ್ಕೆ ಇಡ್ತಾ ಇದ್ದೀರಾ. ಸೊ ಇಷ್ಟೇ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳೋದು. ಏನು ಅಂದರೆ, ಒಬ್ರಿಗೆ ನಂಬಿಕೆ ಇಡೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ನಂಬಿಕೆ ಇಟ್ಟಾದಮೇಲೆ ಯಾವ ರೀತಿ ನಾವು ಇರಬೇಕು ಅವ್ರ ಜೊತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಆಯಿತು ಅವಳು ಯಾರೋ ಹೇಳಿದ್ರು ನಾವು ಲವ್ ಮಾಡ್ತೀನಿ ಅಂದ್ಬಿಟ್ಟು ನಾವು ಲವ್ ಮಾಡಿ, ಇಲ್ಲ ಅವಳು ಯಾರೋ ಹೇಳಿದ್ರು ಆಯಿತು ಫ್ರೆಂಡ್ಸ್ ಆಗೋಣ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಆಗ್ಬಿಟ್ಟು ಮಧ್ಯದಲ್ಲಿ ಕೈ ಕೊಟ್ಬಿಡೋದಲ್ಲ. ಅಲ್ಲಿ ಅವಾಗೇನಾಗುತ್ತೆ, ನಾವು ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ, ನೀವು ಇಟ್ಕೊಂಡಿರಲ್ಲ ಅಂದ್ರೂ ಪಾಪ ಅವರೇನೋ ಫ್ರೆಂಡ್ ಆಗಿರೋಣ ಅಂತ ಹೇಳೋರೆ. ಪಾಪ ತುಂಬ ಚೆನ್ನಾಗಿರೋಣ ನಾವು ಫ್ರೆಂಡಾಗಿ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಬಟ್ ಅವ್ರ ಕಡೆಯಿಂದ ಆ ರೀತಿ ಬಂದಿರಲ್ಲ. ಅಲ್ಲಿ ನಂಬಿಕೆನೂ ಒಂದು ಹೋಯ್ತು, ಪ್ರೀತಿ ಅನ್ನೋದು ಒಂದು ಹೋಯ್ತು ಅಲ್ವಾ. 2 ಅಕ್ಷರ ಅದರಲ್ಲಿ 2 ಪದದಿಂದ ಅವ್ರದ್ದು ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಅದರಿಂದ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನಂಬಿಕೆ ಇಡೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಇಡಬೇಕಾ ಬೇಡವಾ, ನಾವು ಎಷ್ಟಕ್ಕೆ ಇಡಬೇಕು ನಂಬಿಕೆ ಅವ್ರ ಮೇಲೆ. ಅತಿಯಾಗಿಟ್ಟರೆ ಏನಾಯ್ತದೆ ಅನಾಹುತಗಳು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾತಾಡ್ತಾ ಬಾಯೇ ಒಳ್ಳೆಯದು. ನಾನು ಏನಾರ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡ ಜನತೆಗಳ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ಲೈಕ್ಸು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಬರ್ದೇ ಇರ್ಬೋದು ನನಗೆ ಲೈಕ್ಸು, ಶೇರು, ಕಮೆಂಟು, ಸಬ್ಸ್ಕ್ರೈಬರ್ಸು ಇವಾಗ ಬರ್ದೇ ಇರ್ಬೋದು. ಮುಂದೊಂದು ದಿನ ಬಂದೇ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ನಂಬಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿನೂ ನಾನು ಗಳಿಸ್ತೀನಿ ಅಂತ ನಾನು ನಂಬಿದ್ದೀನಿ. ಸದಾ ನಂಬ್ತಾನೂ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕು. ಸದಾ ನಂಬಿಕೆ ಅನ್ನೋದು ಇಟ್ಕೊಂಡಿರ್ತೀನಿ. ನಿಮ್ಮೆಲ್ಲರ ಪ್ರೀತಿನೂ ನನಗೆ ಸದಾ ಕೊನೆಯವರೆಗೂ ಬೇಕು ಅಂತ ಕೇಳ್ಕೊತೀನಿ. ಸೊ ನನ್ನ ವಿಡಿಯೋನಲ್ಲಿ ಏನಾರ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತು ಕೇಳಿಸ್ತಿರೇ ಇರೋದ್ರಿಂದನೂ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು 2-3 ದಿನ. ಸೊ ಇನ್ನು ಯಾವ್ಯಾವ ಥರ ವೀಡಿಯೋಗಳು ಬೇಕು, ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರೆ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋಗಳಿಗೆ ಲೈಕ್ಸು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಆಮೇಲೆ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಯು ಸೋ ಮಚ್.
ಆ್ಯಂಡ್ ಬಾಯ್. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.